ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟೆಕ್ ವರ್ಲ್ಡ್ ವಿತ್ ಪಣಿಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ರಾಜ್ಯ ವಿದ್ಯಾರ್ಥಿ ಅಂತಂದ್ರೆ 2023-24ನೇ ಸಾಲಿನ ಮೇಂಟೆನೆನ್ಸ್ ಅಮೌಂಟ್ ಜಮಾ ಆಗಿರೋದನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ಆಲ್ಟರ್ನೇಟ್ ವೇ ಬೇರೆ ರೀತಿಯಲ್ಲಿ ಯಾವ ಥರ ಚೆಕ್ ಮಾಡ್ಕೋಬೇಕು ಮತ್ತು ಎಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಬೇಕು, ರಿಜಿಸ್ಟರ್ ಮಾಡಿದ್ರೆ ನಿಮ್ಮ ಸ್ಕಾಲರ್ಶಿಪ್ ಹಣ ಬರುತ್ತೋ ಅಥವಾ ಇಲ್ಲ ಅಂತ ಸಂಪೂರ್ಣ ಮಾಹಿತಿ ಇದರಲ್ಲಿ ತಿಳಿಸ್ಕೊಡ್ತೀನಿ. ತಪ್ಪಿರೋದು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, 2023-24ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಹಿಂದುತ್ವ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾಸಿರಿ ಪ್ರತಿ ತಿಂಗಳು 1,000 ರೂಪಾಯಿ 1,500 ರೂಪಾಯಿ ನೀಡುವಂಥ ಒಂದು ಸ್ಕೀಮ್ ಆಗಿರೋ ವಿದ್ಯಾಸಿರಿಗೆ ಅರ್ಜಿ ಸಲ್ಲಿಸಿ ವೇಟ್ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಅವ್ರ ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೊಂಡಾಗ ಅವ್ರದ್ದು ಏನಪ್ಪ ಅಂದರೆ, ಸೊ ಇಲ್ಲಿ ಅವರ SSP ಐಡಿನ ತೊಗೊಂಡು ಮತ್ತು ಅದ್ರ ಜೊತೆಗೆ ಅಕಾಡೆಮಿಕ್ ಇಯರ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅರ್ಜಿನ ಚೆಕ್ ಮಾಡ್ಕೊಂಡಾಗ ಇಯರ್ ಸ್ಟೂಡೆಂಟ್ ಸ್ಟೇಟಸ್ನ ಕ್ಲಿಕ್ ಮಾಡಿಕೊಂಡು ಅವ್ರು ಪರ್ಟಿಕ್ಯುಲರ್ಲಿ ಅಕಾಡೆಮಿಕ್ ಇಯರ್ ವಿದ್ಯಾಸಿರಿ ಮತ್ತು ಅದ್ರ ಜೊತೆಗೆ ಸ್ಟೂಡೆಂಟ್ ಐಡಿನ ಕ್ಲಿಕ್ ಮಾಡ್ಕೊಂಡಾಗ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಅಮೌಂಟ್ನ ತೋರಿಸ್ತಾ ಇರಂಗಿಲ್ಲ. ಮತ್ತು ಅದ್ರ ಜೊತೆಗೆ ಹಾಗಾದ್ರೆ ಬೇರೆ ವೇ ನಾವು ಎಲ್ಲಿ ಚೆಕ್ ಮಾಡ್ಕೋಬೇಕು ಏನಂತ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಎಸ್ ಫ್ರೆಂಡ್ಸ್, ಆ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಮೊದಲನೇದಾಗಿ ನಿಮ್ಗೆ ಏನಾದರೂ ವಿದ್ಯಾಸಿರಿ ಅಮೌಂಟು ಅದರಲ್ಲಿ ತೋರಿಸ್ತಾ ಇಲ್ಲ ಮತ್ತು ಅದ್ರ ಜೊತೆಗೆ ನೀವು ಎಲ್ಲಿ ಚೆಕ್ ಮಾಡ್ಕೋಬೇಕು ಏನು ಅಂತ ಅರ್ಜಿ ಸ್ಥಿತಿನ ಎಲ್ಲಿ ಚೆಕ್ ಮಾಡ್ಕೋಬೇಕು ಮತ್ತು ಅಂತ ಕೇಳ್ತಾ ಇದ್ದರೆ, ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ಒಂದು ಆಪ್ಷನ್ ಏನಪ್ಪ ಅಂದರೆ ವಿದ್ಯಾಸಿರಿ ಅಮೌಂಟ್ನ ಚೆಕ್ ಮಾಡ್ಕೊಳ್ಳಿಕ್ಕೆ ನಿಮಗೆ DBT ಆ್ಯಪ್ ಮುಖಾಂತರ ಕೂಡ ಚೆಕ್ ಮಾಡ್ಕೋಬೋದು. ಫ್ರೆಂಡ್ಸ್, ಇಲ್ಲಿ ನಿಮ್ಗೆ ಕಾಣ್ತಾ ಅಂತ ಭಾವಿಸ್ತಾ ಇದ್ರೆ ನಾನು DBT ಅಂತ ಏನು ಕರಿತೀವಿ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮುಖಾಂತರ ಲಾಗಿನ್ ಆಗಿ ಆ ವಿದ್ಯಾರ್ಥಿದು ನಿಮಗೆ ಇಲ್ಲಿ ಸ್ಟೇಟಸ್ನ ಕೂಡ ಆಪ್ಷನ್ಸ್ ಇದೆ. ಇಲ್ಲಿ ನಿಮ್ಮ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಕೂಡ ನೀವೇ ಅಂದರೆ ಕಾಂಟ್ಯಾಕ್ಟ್ ಕೂಡ ಮಾಡ್ಕೋಬೋದು ಮತ್ತು ಅದ್ರ ಜೊತೆಗೆ ಆ ವಿದ್ಯಾರ್ಥಿದು ಅಮೌಂಟ್ನು ಕೂಡ ನೀವು ಚೆಕ್ ಮಾಡ್ಕೋಬೋದಾಗಿದೆ. ಇಲ್ಲಿ ನಿಮ್ಗೆ ಕಾಣ್ತಾ ಅಂತ ಭಾವಿಸ್ತಾ ಇದ್ದೀನಿ. ಆಧಾರ್ ಸೀಡಿಂಗ್ ಸ್ಟೇಟಸ್ಸು, ಪೇಮೆಂಟ್ ಸ್ಟೇಟಸ್ಸು ಮತ್ತು ಅವರ ಕಾಂಟ್ಯಾಕ್ಟ್ನು ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು. ಇಲ್ಲಿ ಬಂದು ನೀವು ಆಧಾರ್ ಸೀಡಿಂಗ್ ಆಗಿದೆ ಅಥವಾ ಇಲ್ಲ ಚೆಕ್ ಮಾಡ್ಕೋಬೋದು, ಎಂಟರ್ ಆಧಾರ್ ನಂಬರ್ ತೊಗೊಂಡು. ಮತ್ತು ಅದ್ರ ಜೊತೆಗೆ ಇನ್ನೊಂದು ಆಪ್ಷನ್ ಏನಪ್ಪ ಅಂದರೆ ಪೇಮೆಂಟ್ ನಿಮಗೆ ಜಮಾ ಆಗಿದೆ ಅಂತ ಕೂಡ ಚೆಕ್ ಮಾಡ್ಬೋದು. ಇಲ್ಲಿ ಚೆಕ್ ಮಾಡ್ಕೊಂಡಾಗ ಆ ವಿದ್ಯಾರ್ಥಿದು ಕೂಡ ಏನಪ್ಪ ಅಂದರೆ ಜಮಾ ಆಗಿದೆ, ಅದನ್ನು ಕೂಡ ನಿಮ್ಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಆ ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಕೂಡ ಇಲ್ಲಿ ನೋಡಿ 16/3/2024ಕ್ಕೆ 15,000 ರೂಪಾಯಿ ಅಮೌಂಟ್ ಅವ್ರಿಗೆ ಸಕ್ಸಸ್ ಆಗಿದೆ. ಬಟ್ ಅವ್ರ ಸ್ಟೇಟಸ್ನಲ್ಲಿ ತೋರಿಸ್ತಾ ಇಲ್ಲ. ಅದು ಎಲ್ಲಿ ತೋರಿಸ್ತಾ ಇಲ್ಲ ಅಂದರೆ ಆ ಪರ್ಟಿಕ್ಯುಲರು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ತೋರಿಸಲ್ಲ. ಸೊ ಹಾಗಾಗಿ ನೀವೇನಂದರೆ DBT ಆ್ಯಪ್ ಮುಖಾಂತರ ಕೂಡ ಚೆಕ್ ಮಾಡಿಕೊಂಡಾಗ ನಿಮ್ಗೆ ಹಣ ಜಮಾ ಆಗಿರೋ ಬಗ್ಗೆ ನಿಮಗೆಲ್ಲರೂ ಕೂಡ ಮಾಹಿತಿ ಬರ್ತಾ ಇರುತ್ತೆ. DBT ಆ್ಯಪ್ನಲ್ಲಿ ಕೂಡ ಚೆಕ್ ಮಾಡ್ಕೋಬೋದು ನೀವು. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಇರ್ತಾರೆ, ವಿದ್ಯಾಸಿರಿ ಸ್ಕೀಮ್ನಲ್ಲಿ ನೀವು ಚೆಕ್ ಮಾಡ್ಕೋಬೇಕಾಗಿತ್ತಂದರೆ ಹಣನ ನೀವು ಕರೆಂಟ್ ಇಯರ್ ಅಥವಾ ಪ್ರೀವಿಯಸ್ ಇಯರ್ದು ಈ ವರ್ಷದ ನಿಮಗೆ SSP ಸ್ಟೇಟಸ್ನಲ್ಲಿ ಇಯರ್ ಸ್ಟೂಡೆಂಟ್ ಸ್ಟೇಟಸ್ನಲ್ಲಿ ತೋರಿಸ್ತಿದ್ದರೆ ಈ ಪರ್ಟಿಕ್ಯುಲರ್ ಸ್ಟೇಟಸ್ನಲ್ಲಿ ತೋರಿಸ್ತಾ ಹೋಗುತ್ತೆ ಫ್ರೆಂಡ್ಸ್. ಹಾಗಾಗಿ ವಿದ್ಯಾರ್ಥಿಗಳು ಯಾರ್ಯಾರು ನಿಮಗೆ ಇಲ್ಲಿ ಬಂದಿರೋಂಗಿಲ್ಲ ಅವ್ರು ಏನು ಮಾಡಿದರೆ ಇಲ್ಲಿ ಚೆಕ್ ಮಾಡ್ಕೊಂಡಾಗ ಇಲ್ಲಿ ತೋರಿಸ್ತಾ ಇಲ್ಲ ಅಂದರೆ DBT ಆ್ಯಪ್ನಲ್ಲಿ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಖಂಡಿತ ಕೂಡ ಬರುತ್ತೆ. ಆ ವಿದ್ಯಾರ್ಥಿದು ಕೂಡ ಅದೇ ಥರ ಆಗಿದೆ. ಸೊ ಇಲ್ಲಿ 16/3/2024ಕ್ಕೆ ಅವ್ನಿಗೆ ಹಣ ಜಮಾ ಆಗಿದೆ, ಬಟ್ ಅದರಲ್ಲಿ ಸ್ಟೇಟಸ್ನಲ್ಲಿ ಅಪ್ಡೇಟ್ ಆಗಿಲ್ಲ. ಸೊ ಅಂಥದ್ದು ವಿದ್ಯಾರ್ಥಿಗೆ ಇದೊಂದು ಆಪ್ಷನ್ ಅಂತ ಹೇಳ್ಬೋದು. ಮತ್ತು ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ, ಸೊ ಸಪೋಸ್ ನಿಮಗೆ ಎರಡೂ ಕಡೆನೂ ಹಣ ಬಂದಿಲ್ಲ ಅಂದರೆ ನೀವು ಏನು ಮಾಡ್ಬೋದು ಅಂದರೆ ಇಲ್ಲಿ ನೀವು ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡೋದು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ 8050770005ಗೆ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂಥ ವಿದ್ಯಾಸಿರಿ ಇರ್ಬೋದು ಮತ್ತು ಅದ್ರ ಜೊತೆ ಫೀ ಕನ್ಸೆಷನ್ ಅಮೌಂಟು ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ನಿಮಗೆ ಬಂದಿಲ್ಲ ಅಂದರೆ ಇದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇದು ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ 10 ಸಾಯಂಕಾಲ 5 ಕೂಡ ಇರುತ್ತೆ. ಮತ್ತು ಅದ್ರ ಜೊತೆಗೆ BCWD helpline@gmail.com ಕೂಡ ಮೇಲ್ ಕೂಡ ಮಾಡ್ಬೋದು. ನೀವು ಸ್ಕ್ರೀನ್ಶಾಟ್ನ ತೆಗೆದುಬಿಟ್ಟು ನಿಮ್ಮ SSP ID ಇನ್ಫಾರ್ಮೇಷನು ಈ ಥರ ಆಗಿದೆ ಅಂತೇಳಿ ಸೊ ಅವ್ರಿಗೆ ಖಂಡಿತ ಕೂಡ ರಿಪ್ಲೈ ಮಾಡ್ತಾರೆ. ಇಲ್ಲ ವಾಟ್ಸಪ್ನಲ್ಲಿ ಕೂಡ ನೀವು ಅಲ್ಲಿ ಮೆಸೇಜ್ ಕೂಡ ಹಾಕಿ ಅವ್ರು ಡ್ರಾಪ್ ಮಾಡ್ತಾರೆ, ಅವ್ರು ರಿಪ್ಲೈ ಕೂಡ ಮಾಡ್ತಾರೆ ಫ್ರೆಂಡ್ಸ್. ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು ಆಲ್ಟರ್ನೇಟ್ ವೇ ಏನಾದರೂ ಇದೆಯಾ, ಅಮೌಂಟ್ ಬರುತ್ತೋ ಅಥವಾ ಇಲ್ಲ ಅಂತ. ಖಂಡಿತ ಕೂಡ ಎಲ್ಲ ವಿದ್ಯಾರ್ಥಿಗಳು ಜಮಾ ಆಗ್ತಾಯಿದೆ. ಸೊ ನಿಮ್ಗೆ ಏನಾದ್ರು ಡೌಟ್ಸ್ಗಳು ಇದ್ದು ತಪ್ಪದೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ಗೆ ಮೆಸೇಜ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.